ಐ ಲವ್ ಯು. ಹಾಯ್. ನೀನ್ ಮೇಕೆ ಬರೀ ಬಿಡು, ಸೊಪ್ಪು ತಿಂತಾನೆ ಇರ್ತೀಯ ಯಾವಾಗಲೂ. ಐ ಲವ್ ಯು. ಸರಿ, ಇವಾಗ ಹೇಳು. ಓಕೆ, ಇದು ಹೂವಾ. ಸರಿ, ಥ್ಯಾಂಕ್ಸ್. ಈಗ ಅಪ್ಪ ಬರ್ತೀನಿ ಅಂತ ಹೇಳೈತೀನಿ 10 ನಿಮಿಷದಲ್ಲಿ. ನಾವು ಊಟ ರೆಡಿ ಮಾಡ್ಬೇಕು ಪಟಾಪಟ್ ಅಂತ. ಸಾಂಬಾರಿಲ್ಲ. ನೀನ್ ತೊಂದರೆ ಕೊಡ್ಬೇಡ ನನ್ಗೆ, ಆಯ್ತಾ? ಕೇಳಿಸ್ತೈತ್ ನಾನು ಹೇಳೋದು? ಪಟಾಪಟ್ ಅಂತ ಮಾಡ್ಬೇಕೀಗ ನಾವು. ಇವಾಗ ನಂಗೂ ಡಿಂಪುಗೂ ಏನಾಗೈತೆ ಅಂದ್ರೆ, ಬೆಳಗ್ಗೆ ತಿಂಡಿ ಮಾಡ್ಕೊಂಡು ತಿಂದ್ವಿ. ಮಧ್ಯಾಹ್ನ ಅಪ್ಪ ಕೆಲ್ಸಕ್ಕೆ ಹೋಗೈತೆ, ಮನೆಗೆ ಬರಲ್ಲ ಅಂತ ಸಾಂಬಾರು ಮಾಡಿಲ್ಲ ನಾವು. ಈಗ ಹೆಂಗಾಗೈತೆ ಅಂದ್ರೆ, ಸಾಂಬಾರು ಮಾಡಿ ಊಟಕ್ಕೆ ಬರ್ತೀನಿ ಅಂತ ಫೋನ್ ಮಾಡೋರೆ. ಈಗ ನಾವು ಅಡುಗೆ ಮಾಡಲೇಬೇಕು. ಹೆಂಗಿರೋ ಮಧ್ಯಾಹ್ನ ಬಿಸಿಲು, ಒಬ್ಬೆಗೆ ಸರಿಯಾಗಿ ಬಿಸಿಲು ಹೊಡಿತೈತೆ. ಈ ಬಿಸಿಲಲ್ಲಿ ಹೊರಗಡೆ ಹೋಗಿದ್ದಾರೆ ಕೆಲಸಕ್ಕೆ, ಸಿಟಿ ಒಳಗಡೆ. ಸೊ ಬರೋ ಅಷ್ಟರಲ್ಲಿ ನಾವು ಬೇಗ ಏನಾರು ಒಂದು ರೆಡಿ ಮಾಡಬೇಕಲ್ವಾ? ಅದಕ್ಕೆ ನಾನು ಡಿಂಪು ಟ್ರೈ ಮಾಡ್ತಾ ಇಲ್ಲ, ರೆಡಿ ಮಾಡ್ತಾ ಇದ್ವಿ ಮೊಸರನ್ನ. ಡಿಂಪು ಇನ್ನೇನು ಮೊಸರನ್ನಕ್ಕೆ ಏನೇನು ಬೇಕು ಅಂತ ಬೇಗ ಹೇಳು ಡಿಂಪು. ಬೇಗ ಪಟಾಪಟ್ ಅಂತ ಹೇಳು. ಏನೇನು ಬೇಕು ಮೊಸರನ್ನ ಮಾಡೋಕ್ಕೆ? ನಿಂಗೆ ಬರೀ ಅನ್ನ ಇಷ್ಟ ಅಂತ ಗೊತ್ತು. ಈಗ ಪಟಾಪಟ್ ಅಂತ ಮಾಡ್ಬೇಕಾಯ್ತಾ? ಇರು, ಒಂದು ಇರಮ್ಮ, ಆಯ್ತು. ಒಂದು ಈರುಳ್ಳಿ ಕಟ್ ಮಾಡ್ಕೊಂಡಿದೀವಿ. ಆ ಈರುಳ್ಳಿ ಕಟ್ ಮಾಡೋಷ್ಟರಲ್ಲಿ ಡಿಂಪು ಕಣ್ಣೀರು ದಾರಿನೇ ಹರಿಸ್ಬಿಟ್ಲು, ಆಯ್ತಾ? ಸುಸ್ತಾಗೋಗೈತೆ ಒಂದು ಈರುಳ್ಳಿ ಕಟ್ ಮಾಡೋಷ್ಟರಲ್ಲಿ ಡಿಂಪುಗೆ. ನೋಡಿ ಅಲ್ಲಮ್ಮ, ಕಣ್ಣು ಉರಿತಾಯ್ತು ಅವಳಿಗೆ. ಈರುಳ್ಳಿ ಕಟ್ ಮಾಡಿ ಇಟ್ಟಿದ್ದೀವಿ, ಬಿಸಿಲಲ್ವಾ? ಈರುಳ್ಳಿ, ಒಂದು 4 ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಜಜ್ಜಿರೋದು, ಕರಿಬೇವು, ಕೊತ್ತಂಬರಿ, ಶುಂಠಿ, ಮೆಣಸಿನಕಾಳು ಚಚ್ಕೋಬೇಕು. ಇದನ್ನ ಗೆಜ್ಜಕ್ಕೆ ಮೊಸರು ಪ್ಲಸ್ ಅನ್ನ ಮೊಸರನ್ನ ಮಾಡ್ತೀವಿ ಅಂದ್ರೆ ಸೊಪ್ಪು. ಸರಿ, ಸೊಪ್ಪು. ನೀನು ಆಡ್ಮರಿ ಬಿಡು, ನೀನು ನನಗೆ ಗೊತ್ತಿಲ್ಲ. ಆಡ್ಮರಿನೇ ನೀನು, ಮೇಕೆ ಮರಿ ನೀನು. ಮತ್ತೆ ಮೊಲನ ನೀನು. ಕ್ಯಾರೆಟ್ ಅಲ್ಲ, ಅದು ರ್ಯಾಬಿಟ್. ಮೇನ್ ಏನಂದ್ರೆ, ಮೊಸರನ್ನ ಮಾಡ್ತೀವಿ ಅಂದ್ರೆ ಅನ್ನನ ಚೆನ್ನಾಗಿ ಬೇಯಿಸಿರ್ಬೇಕು. ನಾವು ಯಾವಾಗಲೂ ಮಾಡ್ತೀವಲ್ಲ 2 ವಿಷಲ್ಲು, ಆ ಥರ 2 ವಿಷಲ್ ಹೊಡ್ಸ್ಕೊಂಡ್ರೆ ಮೊಸರನ್ನ ಚೆನ್ನಾಗಲ್ಲ. 4 ವಿಷಲ್ ಹೊಡ್ಸಿರ್ಬೇಕು, ಆಯ್ತಾ? ಈಗ ಮೊಸರನ್ನಕ್ಕೆ ಅನ್ನನ ನೋಡಿ ಚೆನ್ನಾಗಿ ನಾನು ಹೊಡ್ಸಿದ್ದೀನಿ. ನೋಡಿ ಚೆನ್ನಾಗಿ ಬೆಂದೋಗೈತನ್ನ. ನೋಡಿ ಈ ಥರ ಬೆಂದಿರ್ಬೇಕು, ಹುಡಿ ಆಗ್ಬಾರ್ದು. ಅನ್ನ ಬಿಸಿ ಐತೆ. ಮೊಸರಾಗಕ್ಕೆ ಮುಂಚೆ ಅನ್ನ ಆರಿಸೋಣ ಸ್ವಲ್ಪ. ಈ ಬಿಸಿಲಲ್ಲಿ ಅನ್ನ ಸಾಂಬಾರು ತಿಂಡಿ ಮಾಡ್ಕೊಂಡು ತಿನ್ನೋದಕ್ಕಿಂತ ಇದೇ ಬೆಸ್ಟ್ ಅನ್ಕೋಬೋದು. ಇದಕ್ಕೆ ಇವಾಗ ಫುಲ್ ಅರ್ಧ ಲೀಟ್ರ್ ಮೊಸರು ಹಾಕ್ತಾಯಿದ್ದೀನಿ. ಸುಮ್ಮನೆ ಪೂರ್ತಿ ಹಾಕ ತನಕ. ಎಷ್ಟು ಬಿಸಿಲು ಹೊಡಿತೈತೆ ಅಂದ್ರೆ ಆಚೆ ಕಡೆ. ನಾನು ಡಿಂಪು ಆಚೆ ಹೋಗಿದ್ವಿ, ಏನೋ ಕೆಲಸ ಇತ್ತಂತ. ನಮಗೆ 100 ಮೀಟ್ರ್ ದೂರ ಮನೆಗೆ ನಡ್ಕೊಂಬರೋಕ್ಕಾಗಲ್ಲ, ಅಷ್ಟು ಬಿಸಿಲು ಹೊಡಿತೈತೆ ಅಲ್ಲ ಚಿನ್ನಮ್ಮ? ಅದಕ್ಕೆ ನಾವು ಬೇಗ ಮೊಸರನ್ನ ಮಾಡಿಬಿಟ್ರೆ ಅಪ್ಪನ ಹತ್ರ ಬೈಸ್ಕೊಳ್ಳೋದು ತಪ್ಪುತ್ತೆ. ಬಂದಾಗ ಊಟ ಹಾಕ್ಕೊಟ್ರೆ ಅಪ್ಪಂಗೂ ಖುಷಿ ಆಗುತ್ತೆ ಅಲ್ಲ? ಈಗ ಅದಕ್ಕೆ ಏನೂ ಆಗ್ತಾಯಿಲ್ಲ. ಕಟ್ ಮಾಡಿಟ್ಟಿರೋ ಈರುಳ್ಳಿ ಹಾಕ್ತಾಯಿದ್ದೀನಿ, ಸರಿನಾ? ಕಟ್ ಮಾಡಿಟ್ಟಿರೋ ಈರುಳ್ಳಿ ಜೊತೆಗೆ ಗೆಜ್ಬೇಕಮ್ಮ. ಗೆಜ್ತೆ ಇಲ್ಲ, ನಮ್ಗೆ ಗೆಜ್ಜಿಲ್ಲ. ನೀನು ಗೆಜ್ತೀಯಾ? ಅಲ್ಲಿ ಕುಡ್ತಾ ಇರಲಿ, ಬನ್ನಿ ನಾವು ಒಂದು ಸಣ್ಣದಾಗಿ ಒಗ್ಗರಣೆ ಹಾಕೋಬರೋಣ, ಆಯ್ತಾ? ಎಣ್ಣೆ ಸ್ವಲ್ಪ, ಒಗ್ಗರಣೆ ಹಾಕಿದ್ದೀನಿ. ಇವಾಗ ಒಗ್ಗರಣೆಗೆ ಏನು ಹಾಕಿದ್ದೀನಿ ಅಂದರೆ ಜೀರಿಗೆ, ಮೆಂತ್ಯ,
ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವು. ಸರಿನಾ? ಇದನ್ನ ಇವಾಗ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಬೇಗ 5 ನಿಮಿಷದಲ್ಲಿ ಮನೆಗೆ ಯಾರಾದರೂ ಬರ್ತಾರೆ ಅಡುಗೆ ಮಾಡಬೇಕಂದ್ರೆ ಪಟಾಪಟ್ ಅಂತ ಆಗುತ್ತೆ. ಮೊಸರನ್ನೆಲ್ಲ ಇವಾಗ ಇದನ್ನ ಇದಕ್ಕೆ ಹಾಕಿದ್ದೀನಿ. ಇವಾಗ ಇದಕ್ಕೆ ಕೊತ್ತಂಬರಿ ಹಾಕೋಣ. ಏನು ಡಿಂಪು ಸಮಾಚಾರ? ಏನು ಮಾಡ್ತಾ ಇದ್ದೀರಾ? ಹಾಂ ಡಿಂಪು ಏನು ಮಾಡ್ತಾ ಇದ್ದೀರಾ? ಇದಕ್ಕೆ ಸಣ್ಣದ ಕೊತ್ತಂಬರಿ ಹಚ್ಚಾಕನ. ಇದಕ್ಕೆ ದ್ರಾಕ್ಷಿ ದ್ರಾಕ್ಷಿ ಬಾದಾಮಿ ಅಂತಿದ್ದೀನಿ ಮಗಳು. ದ್ರಾಕ್ಷಿ ಮತ್ತು ಇನ್ನೇನು ಹಾಕ್ತೀನಿ ನಾನು? ದಾಳಿಂಬೆ ಹಣ್ಣು, ಆಮೇಲೆ ಇನ್ನೇನು ಹಾಕ್ತೀನಿ? ಸೇಬು. ಇದನ್ನೆಲ್ಲ ಹಾಕಿ ಮಾಡ್ರೆ ಚೆನ್ನಾಗಿರುತ್ತಲ್ಲ ಮಗಳು, ಸಖತ್ತಾಗಿರುತ್ತೆ. ಡಿಂಪು ಅಂತೂ ಸಖತ್ ಇಷ್ಟಪಡ್ತೀನಿ. ಅಪ್ಪ ಓಪನ್ ಐತೆ ಬರ್ರಿ. ಕೊಡಿ ಶುಂಠಿ ಕೊಡಿ. ಯಾವ್ದಕ್ಕೆ ಹಾಕ್ಬೇಕು ಕೊಡು. ಈ ತಗೊಳ್ಳಿ ಪಾಟೆ ಕೊಡಿಲಿ. ಅಪ್ಪ ಊಟ ಕೇಳ್ತದೆ. ಗೆಜ್ಜಿರಂತ ಮೆಣಸಿನ ಪುಡಿ. ನಿನ್ ಯಾಕಮ್ಮ ಇಳಿಸ್ಬೇಕು? ನಿಂಗ ಮತ್ತೆ ನಿನ್ಗ ಮತ್ ನನ್ಗಲ್ಲ ಅಂತೇಳಿ ಇವಾಗ್ಲಾ? ಅದಕ್ಕೆ ಏನಾಗೈತೆ ನಿನ್ಗೆ? ಮತ್ತೆ ಯಾಕಂಗ್ ಆಡ್ತಿದ್ದಿ? ಶುಂಠಿ ತುರಿಯೋದು, ಸ್ವಲ್ಪ ಶುಂಠಿ ತುರಿದಾಕ್ತಾ ಇದ್ದೀನಿ. ನೋಡಿ ಶುಂಠಿ ತುರಿದಾಕ್ತಾ ಇದ್ದೀನಿ. ಐಸ್ ತಿಂತಿದ್ಯಾ ನೀನು ಸುಬ್ಬಿ? ಹಾಂ ಇವಾಗ ರುಚಿಗೆ ತಕ್ಕಷ್ಟು ಇಲ್ಲ ಖಾಲಿ ಉಪ್ಪು ಎಲ್ರೂ ಮಾಡಿಬಿಟ್ಟು